ನಮ್ಮ ಸರ್ಕಾರ ಇದ್ದಾಗ ಅಧ್ಯಕ್ಷರೇ, ಬಿಜೆಪಿ ಇದ್ದಾಗ 2019ರಲ್ಲಿ ನಮ್ಮ ಕಂದಾಯ ಸ್ವೀಕೃತಿಗಳು ಬಿಜೆಪಿ ಲಾಸ್ಟ್ 22ರಲ್ಲಿ 2,29,079.80 ಬಿಜೆಪಿ ಸರ್ಕಾರ. ಖರ್ಚೆಷ್ಟು ಅಂದ್ರೆ 2,15,584 ಅಂದ್ರೆ 13,000 ಕಡಿಮೆ ಮಾಡಿದಿರಿ. ಆದಾಯಕ್ಕಿಂತ 13,000. ಇವ್ರು ಹೇಳ್ತಾರಲ್ಲ ಸಿದ್ದರಾಮಯ್ಯನವರು, ನಮ್ಗೆಲ್ಲ ತಲೆ ಮೇಲೆ ಹಾಕ್ಬಿಟ್ಟು ಹೋಗೋದು ಅಂತ. ಸರ್ಪ್ಲಸ್ ಬಡ್ಜೆಟ್ ಮಾಡಿದಿರಿ. ಸರ್ಪ್ಲಸ್ ಬಡ್ಜೆಟ್ 22ರಲ್ಲಿ ಸರ್ಪ್ಲಸ್ ಬಡ್ಜೆಟ್. ಕಾಂಗ್ರೆಸ್ ಬಂತು 23ರಲ್ಲಿ ಓಪ್ಲೆಸ್ ಬಡ್ಜೆಟ್. ಅವರೆಷ್ಟು ಅಂತ ಹೇಳಿದ್ರೆ ಆದಾಯ ಎಷ್ಟಿದೆ? 2,33,342.9. ಖರ್ಚು ಎಷ್ಟಿದೆ ಅಂದ್ರೆ 2,42,614.40 ಅಂದ್ರೆ 9,271 ಕೋಟಿ ಡೆಫಿಸಿಟ್. ಅಂದ್ರೆ ಒಂದು ವರ್ಷದಲ್ಲಿ ಏನ್ ಕಮಾಲ ಇದೆ, ಹೆಂಗಾಗುತ್ತೆ ಅಂತ ನನಗೂ ಅರ್ಥ ಆಗಿಲ್ಲ. ಹೋದ ವರ್ಷ ಸರ್ಪ್ಲಸ್ ಬಡ್ಜೆಟ್, ಸೇಮ್ ಅದೇ ಫೈನಾನ್ಸ್ ಸೆಕ್ರೆಟರಿ ಯಾರು ಪ್ರಸಾದ್ ಏನೋ ಇರ್ಬೇಕು ಅವರೇ, ಬಹಳ ವರ್ಷ ಇದ್ದವರು ಅವರೇ, ISN ಪ್ರಸಾದ್. ಒಂದೇ ವರ್ಷದಲ್ಲಿ ಪಾತಾಳಕ್ಕೆ ಬಿದ್ದೋಯ್ತು. ಏನೋ ಒಂದು ವರ್ಷ ಬಿಜೆಪಿ ಮೇಲೆ ಹಾಕಕ್ಕೆ ಇತ್ತಲ್ಲ ಇವರಿಗೆ, ಆಯ್ತು ಅಂತ ಬಿಡೋಣ. ಎರಡನೇ ವರ್ಷ ರಿಪೀಟೇಷನ್, ಮತ್ತೆ 26,127 ಕೋಟಿ ಸಾಲ ಅಲ್ಲ ಡಿಫಿಷಿಟ್. ಅಂದ್ರೆ ಆದಾಯಕ್ಕಿಂತ 25ರಲ್ಲಿ 2,92,476.5, ಖರ್ಚು 3,11,738, 19,262.2. ಆದಾಯ ಕಡಿಮೆ, ಖರ್ಚು ಜಾಸ್ತಿ. ಎಲ್ಲಿಗೋಯ್ತು? ಅವ್ರು ಹೇಳ್ತಾರೆ ನಾವು ಗ್ಯಾರಂಟಿಗೆ ಎಲ್ಲಿಂದನೋ ತಂದಿದ್ದೀರಿ, ಬೇರೆಯಿಂದ ಎಲ್ಲೋ ಕಡೆಯಿಂದ. ಇಲ್ಲೇ ಇದೆಯಲ್ಲ ನಿಮ್ದು, ಒಂದೇ ವರ್ಷದಲ್ಲಿ ಏರಿಕೆ ಆಗಿದ್ದು. ನಾನು ಕ್ರೋಢೀಕರಣ ಮಾಡ್ತೀನಿ, ತೆರಿಗೆ ಹೊರೆ ಹಾಕದೆ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಹೇಳ್ತೀನಿ ಆಮೇಲೆ. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾಲ ಎತ್ತುವಳಿ 2023-24ರಲ್ಲಿ ಇದ್ದಿದ್ದು 81,000, ಆಮೇಲೆ 92,000, ಆಮೇಲೆ 1,16,000, ಒಟ್ಟು 2,89,025 ಗಡಿ ದಾಟಿದ್ದೀರಿ ನಾವೀಗ. ವಿಪರೀತ ಸಾಲ ತೆಗೆದುಕೊಂಡಿರೋದ್ರಿಂದ ನನಗಿರುವಂಥ ನಾಲೆಡ್ಜಲ್ಲಿ ನಾವು 2ನೇ ಸ್ಟೇಟು, ದೇಶದಲ್ಲಿ 2ನೇ ಸ್ಟೇಟು, ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅಂದರೆ ನಮ್ಮ ಮೇಲೆ ಒತ್ತಡ ಶುರುವಾಗಿದೆ. ಈಗ ಸರ್ಕಾರಕ್ಕೆ BP ಶುಗರ್ ಎರಡೂ ಬಂದ್ಬಿಟ್ಟಿದೆ. ನಾನು ರಾಜಕೀಯ ಕಾರಣಕ್ಕೆ ಬಂದಿದೆ ಅಂತ ಹೇಳಲ್ಲ ನಾನು. ಇದರಿಂದನೂ ಬಡ್ಜೆಟಲ್ಲೂ ಬಂದ್ಬಿಟ್ಟಿದೆ. ಅಂದರೆ ಪ್ರತಿ ವರ್ಷನೂ ಕೂಡ ನಿಮ್ಮ ಕೊರತೆ 9,000, 26,000, ಅದು 19,000 ಕೊರತೆಗಳು ನಮ್ಮದು. ಇದನ್ನ 3 ವರ್ಷದಲ್ಲಿ ವಿತ್ತೀಯ ಕೊರತೆ 54,660 ಕೋಟಿ 3 ವರ್ಷದಲ್ಲಿ. ಇವತ್ತು ರಾಜ್ಯದ ಆರ್ಥಿಕ ಹೊಣೆ ಏನಿದೆ ನಮ್ಮದು, ದಯನೀಯ ಸ್ಥಿತಿಗೆ ಬಂದ್ಬಿಟ್ಟಿದೆ. ನಾವು ಆದಾಯದ ತೀವ್ರ ಕೊರತೆಯಲ್ಲಿ ನಾವು ಇದ್ದೀರಿ ಇವತ್ತು. ರಾಜ್ಯ ಸರ್ಕಾರದ ಕೊರತೆ, ರೆವಿನ್ಯೂ ಡಿಫಿಷಿಟ್ ಈಗಾಗಲೇ ನಾನು ಹೇಳಿದ್ದೀನಿ ಎಷ್ಟೆಷ್ಟಾಗಿದೆ. 60,566 ಕೋಟಿ 3 ವರ್ಷಗಳಲ್ಲಿ ರೆವಿನ್ಯೂ ಡಿಫಿಷಿಟ್. ಅಂದರೆ ರಾಜ್ಯ ಸರ್ಕಾರ ಒಂದು ರೀತಿ ದಿವಾಳಿ ಅಂಚಿಗೆ ಹೋಗ್ತಾ ಇದೆ. ದಿವಾಳಿ ಅಂಚಿಗೆ ನಾವು ಆರ್ಥಿಕ ಶಿಸ್ತು ಅಂತ ನಾವು ಏನೇನು ಹೇಳ್ತಾ ಇದ್ದೀರಿ ಅದೆಲ್ಲ ಸುಮ್ಮನೆ ಪುಸ್ತಕದ ಬದನೆಕಾಯಿ ಆಗಿದೆ ಅಷ್ಟೆ. ಸಾಲ ದೊಡ್ಡದು, ಅಭಿವೃದ್ಧಿ ಚಿಕ್ಕದು. ಸಾಲ ದೊಡ್ಡದು, ಅಭಿವೃದ್ಧಿ ಚಿಕ್ಕದು. ಇದು ಗ್ರೋತ್ ಸ್ಟೇಟ್ ಅಲ್ಲ, ಇದು ಟ್ಯಾಕ್ಸ್ ಅಂಡ್ ಬಾರೋ ಸ್ಟೇಟ್. ಇಟ್ಸ್ ನಾಟ್ ಎ ಗ್ರೋತ್ ಸ್ಟೇಟ್, ಇಟ್ ಈಸ್ ಟ್ಯಾಕ್ಸ್ ಅಂಡ್ ಬಾರೋ ಸ್ಟೇಟ್. ಇದನ್ನು ನಾವು ನೋಡ್ತಾ ಇದ್ದೀವಿ. ಗ್ರಾಫ್ ಎಲ್ಲ ಇದೆ.
8.14 ಲಕ್ಷ ಕೋಟಿ ಸಾಲ ಏರಿಕೆ ಇದೆಲ್ಲ ಏರಿಕೆ ಇರೋವಂಥದ್ದು, ಏರಿಕೆ ಇರೋದು. ಬಹಳ ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರು ದಾಖಲೆಗಳು, ಸಿದ್ದರಾಮಯ್ಯನವ್ರದ್ದು ದಾಖಲೆಗಳು, ಎಲ್ಲ ದಾಖಲೆಗಳನ್ನ ಮುರಿದು ಹೋಗ್ತಾ ಇದ್ದಾರೆ ದಾಖಲೆಗಳು. 1998ರಿಂದ ನನಗೆ ಸಿಕ್ಕಿರುವಂಥ ಮಾಹಿತಿ ಮುಖ್ಯಮಂತ್ರಿಗಳೇ, 98ರಿಂದ 25ರವರೆಗೂ 26ರವರೆಗೂ ದಾಖಲೆ ತಗೊಂಡಿದ್ದು ಸಿಕ್ಕಿರೋದು. ಕಾಂಗ್ರೆಸ್ ಪಾರ್ಟಿ ಎಷ್ಟು ಸಾಲ ಮಾಡಿದೆ? 5,66,970 ಸಾಲ. ಈ ಸಮ್ಮಿಶ್ರ ಸರ್ಕಾರವನ್ನು ಸೇರಿಸ್ಕೊಂಡಿದ್ದೀನಿ, ನಮ್ದು ಸೇರಿಸಿದ್ದೀನಿ, ಅವ್ರಿಗೂ ಸೇರಿಸ್ಕೊಂಡಿದ್ದೀನಿ. 5,66,970 ಅಂದ್ರೆ ಅವ್ರು ಮಾಡಿರೋ ನಮ್ಮ ಒಟ್ಟು ಸಾಲದಲ್ಲಿ ಕಾಂಗ್ರೆಸ್ ಪಾರ್ಟಿದು ಎಷ್ಟಿದೆ ಅಂದ್ರೆ 67.9% ಕಾಂಗ್ರೆಸ್ ಪಾರ್ಟಿ. ಬಿಜೆಪಿದು ಎಷ್ಟು ಅಂತ ಹೇಳಿದ್ರೆ 2,62,042 31.39%. JDS ಒಂದ್ಸರಿ ಇತ್ತು, ಅದು 5,664 0.71%. ಇನ್ನು ರೆಕಾರ್ಡ್, ಒನ್ಸ್ ಅಗೈನ್ ಸಿದ್ದರಾಮಯ್ಯ ರೆಕಾರ್ಡ್, ಯಾರ್ಯಾರು ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ? JH ಪಟೇಲ್ 5,604.6 JH ಪಟೇಲ್ ಅವರು ಮಾಡಿರೋ ಸಾಲ ಜಸ್ಟ್ 5,000 ಕೋಟಿ, ಎಲ್ಲ ಕೋಟಿನೇ. ಧರ್ಮಸಿಂಗ್ ಅವರು 14,974 ಕೋಟಿ 1.7%. SM ಕೃಷ್ಣ 20,576 2.4%. ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡ 24,525 2.9%. ಬಸವರಾಜ ಬೊಮ್ಮಾಯಿ 67,000 ಕೋಟಿ ಸಾಲ 8.03. HD ಕುಮಾರಸ್ವಾಮಿ 1,01,419 12%, 12.5. BS ಯಡಿಯೂರಪ್ಪ 1,63,713.88 19%. ಇನ್ನು ಉಳಿದವರು ಯಾರು? ಸಿದ್ದರಾಮಯ್ಯನವರು. ಅವರೆಷ್ಟು ಸಾಲ ಮಾಡಿದ್ದಾರೆ? ಸಣ್ಣ ಸಾಲ ಮಾಡಿದ್ದಾರೆ 4,36,803. ಆಗಿರೋ CMಗಳಲ್ಲಿ ನಂಬರ್ 1 52.33% ಇವರೊಬ್ಬರೇ, ಸಿದ್ದರಾಮಯ್ಯನವರೊಬ್ಬರೇ ಸಾಲದ ಸಿದ್ದರಾಮ. ಮೊದಲೆಲ್ಲ ಹುಲಿಯಾ ಅಂತ ಇದ್ರು, ಈಗ ಎಲ್ಲೂ ಹುಲಿಯಾ ಅಂತ ಎಲ್ಲೂ ನೋಡ, ಒಂದು ವರ್ಷದಿಂದ ಯಾರು ಹುಲಿಯಾನೆ ಅನ್ನೋದು ಬಿಟ್ಬಿಟ್ಟವ್ರೆ. ಸಾಲ ರಾಮಯ್ಯ ಆಗೋರು ನಮ್ಮ ಕಣ್ಣು ಮುಂದೆನೆ. ಸಿದ್ದರಾಮಯ್ಯನವರು ಸಾಲದ ರಾಮಯ್ಯ ಆಯ್ತು. ಅವರ ರೆಕಾರ್ಡ್ ಇದು, ಸಾಲ ಮಾಡಿರೋ ರೆಕಾರ್ಡು. ಜನ ಏನಂತಾರೆ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತೇಳಿ. ಮ್ಯಾಜಿಕ್ ಮಾಡ್ತಾರೆ, 17 ಬಡ್ಜೆಟ್ಗಳನ್ನು ಮೊನ್ನೆ ಮಾಡಿ ಎಕ್ಸ್ಪರ್ಟ್ ಔಟ್ ಅವ್ರೆ ಅಂತ. ಅವ್ರ ಹಿಂದೆ ಎಲ್ಲ ಹಂಗೆ ಮಾಡ್ತಾ ಇದ್ರು. 96ನೇ ಇಸ್ವಿಯಲ್ಲಿ ಮಾಡಿದಂಥದ್ದು ಬಡ್ಜೆಟ್ಟೆ, ಒಳ್ಳೆ ಬಡ್ಜೆಟ್ಟೆ. ನಾನು ಹೇಳಿದೆ ಹರಿದೋಗಿದೆ ಪುಸ್ತಕ, ಆದರೂ ಒಳ್ಳೇದು ಅಂತ ಹೇಳಿದೆ. ಈಗೇನು ಮಾಡವ್ರೆ? ಆ ಮ್ಯಾಜಿಕ್ ಮಾಡ್ತಾ ಇದ್ದವರು ಬ್ಲ್ಯಾಕ್ ಮ್ಯಾಜಿಕ್ ಇಳಿದ್ಬಿಟ್ಟವ್ರು. ಈಗ ಇಟ್ಸ್ ಎ ಬ್ಲ್ಯಾಕ್ ಮ್ಯಾಜಿಕ್. ಇವಾಗ ಮಾಡಿರೋದು ಬ್ಲ್ಯಾಕ್ ಮ್ಯಾಜಿಕ್. ಆ ಅಂಕೆಗಳಿದೆಯಲ್ಲ, ಆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಚೇಂಜ್ ಆಗೋಗುತ್ತೆ. ಹಿಂದೆ ಶಕುನಿ ಇದ್ದ, ಬಿಟ್ರೆ ಚೆಕ್ ಅಂತ ಅಷ್ಟೇ, ಅವನೇನು ಹೇಳ್ತಾನೆ ಹಂಗೆ ಬೀಳೋದು ಪಗಡೆ. ಹಂಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಕಲ್ತ್ಕೊಂಡ್ಬಿಟ್ಟವ್ರು. ಈಗ ಈ ಲೆಕ್ಕನೆಲ್ಲ ಅಡ್ಜಸ್ಟ್ ಮಾಡಿ ಕೊಡೋ ಅಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.